ಧ್ಯಾನ ಶಿಬಿರದಲ್ಲಿ 10 ದಿನ. ಭಾರತಿ ಭಟ್. ಎರಡನೇ ದಿನ ಹೊಳ್ಳೆಗಳ ಮೇಲೆ ಸ್ಪರ್ಶ. ಹಿಂದಿನ ದಿನದಂತೆ ಬೆಳಗ್ಗೆ 4:30 ಗಂಟೆಗೆ ಬೆಲ್ ಸದ್ದು ಕೇಳಿಸಿದಾಗ ನಾವು ಹೆಂಗಸರೆಲ್ಲ ದಮ್ಮ ಹಾಲ್ಗೆ ಹೋದೆವು. ನಾನು ನನ್ನ ಜಾಗದಲ್ಲಿ ಕುಳಿತು ಕಣ್ಣು ಮುಚ್ಚಿ ಧ್ಯಾನ ಮಾಡಲು ತೊಡಗಿದೆ. ಗುರುಗಳು ಕ್ಯಾಸೆಟ್ ಮೂಲಕ ಆ ದಿನ ನಾವು ಹೇಗೆ ಧ್ಯಾನ ಮಾಡಬೇಕೆಂಬುದನ್ನು ತಿಳಿಸಿದರು. 1 ಗಂಟೆ ಅಲ್ಲಾಡದೇ ಕುಳಿತುಕೊಳ್ಳಲು ಸಾಧ್ಯವಾಗದ ನಾನು ಆಗಾಗ ಕಣ್ಣು ತೆರೆದು ಇತರರು ಏನು ಮಾಡುತ್ತಿದ್ದಾರೆಂದು ನೋಡುತ್ತಿದ್ದೆ. ಅಲ್ಲದೆ ಕುಳಿತ ಭಂಗಿಯನ್ನು ಆಗಾಗ ಬದಲಾಯಿಸುತ್ತಿದ್ದೆ. ಆ ದಿನ ಗುರುಗಳು ಹಳೆಯ ಸಾಧಕಿಯರನ್ನು ಬಳಿಗೆ ಕರೆದು ಹಿಂದಿನ ದಿನ ನಮ್ಮನ್ನು ವಿಚಾರಿಸಿದರು. ದಮ್ಮ ಹಾಲ್ನಲ್ಲಿ ಒಟ್ಟು 10 ಮಂದಿ ಹಳೆಯ ಸಾಧಕಿಯರು ಇದ್ದರು. ಆ ದಿನ ಮಧ್ಯಾಹ್ನ 1:30 ಗಂಟೆಗೆ ಜೋರಾಗಿ ಗಾಳಿ ಮಳೆ ಬಂತು. ನಾವು ನಮ್ಮ ಬಟ್ಟೆಯನ್ನು ಹೊರಗೆ ಅಂಗಳದಲ್ಲಿ ಬಿಸಿಲಲ್ಲಿ ಒಣಗಲು ಹಾಕಿದ್ದೆವು. ಧ್ಯಾನ ಮಾಡುತ್ತಿದ್ದಾಗ ಬಟ್ಟೆ ತೆಗೆಯಲೆಂದು ಎದ್ದು ಹೋಗಬಾರದು. ದಮ್ಮ ಸೇವಕಿಯೊಬ್ಬಳು ಈ ಕೆಲಸವನ್ನು ಮಾಡಲು ಎದ್ದು ಹೋದಳು. ಹಾಲಿನೊಳಗೆ ಅಲ್ಲಲ್ಲಿ ನೀರು ಬೀಳುತ್ತಿತ್ತು. ದಮ್ಮ ಸೇವಕರು ನೀರು ಬೀಳುತ್ತಿರುವ ಜಾಗದಲ್ಲಿ ಚಿಕ್ಕ ಚಿಕ್ಕ ಬಕೆಟ್ಟುಗಳನ್ನು ಇಟ್ಟರು. ಕೆಲವು ಜಾಗದಲ್ಲಿ ಕಾರ್ಪೆಟ್ಟು ದಿಂಬು ಒದ್ದೆಯಾಗಿದ್ದವು. 2:30 ಗಂಟೆಗೆ ನಮ್ಮ ಧ್ಯಾನದ ಅವಧಿ ಮುಗಿದು 5 ನಿಮಿಷದ ವಿರಾಮ ಸಿಕ್ಕಿತು. ಆಗಲೂ ಮಳೆ ಬರುತ್ತಿತ್ತು. ವಿಶ್ರಾಂತಿ ಕೋಣೆಗೆ ಹೋಗಲು ನಮ್ಮ ಬಳಿ ಕೊಡೆ ಇರಲಿಲ್ಲ. ದಮ್ಮ ಸೇವಕರು ನಮಗೆ ಕೊಡೆ ಕೊಟ್ಟರು. ವಿಶ್ರಾಂತಿ ಕೋಣೆಗೆ ಹೋದಾಗ ನಮ್ಮ ಬಟ್ಟೆಗಳನ್ನು ಕೋಣೆಯ ಒಳಗೆ ಹಗ್ಗದಲ್ಲಿ ಒಣಗಲು ಹಾಕಿರುವುದು ಕಾಣಿಸಿತು. ಇದನ್ನು ಕಂಡು ನಮಗೆ ತುಂಬ ಸಂತೋಷವಾಯಿತು. 5 ನಿಮಿಷದ ವಿರಾಮದ ನಂತರ ಬೆಲ್ಲು ಸದ್ದು ಕೇಳಿಸಿತು. ಮಳೆ ಬರುತ್ತಿತ್ತು. ನಾವು ನಮ್ಮ ಕೊಡೆ ತೆಗೆದುಕೊಂಡು ದಮ್ಮ ಹಾಲ್ಗೆ ಹೋದೆವು. ನೀರು ಬೀಳದ ಕಡೆ ನಮ್ಮ ದಿಂಬನ್ನು ಇಟ್ಟು ಪುನಃ ಧ್ಯಾನಕ್ಕೆ ಕುಳಿತೆವು. ಮಳೆಯಿಂದಾಗಿ ನಮ್ಮ ಧ್ಯಾನಕ್ಕೆ ತೊಂದರೆಯಾಗದಂತೆ ವ್ಯವಸ್ಥಾಪಕರು ಕೂಡಲೇ ಎಲ್ಲ ಸರಿಪಡಿಸಿದ್ದರು. 5 ಗಂಟೆಗೆ ಸ್ವಲ್ಪ ಮೊದಲ ಗುರುಗಳು ಗೋಯಂಕಾರ್ ಅವರು ಹಾಡಿದ ಮಂಗಲಗೀತೆಯ ರೆಕಾರ್ಡನ್ನು ಹಾಕಿದರು. ಈ ಶ್ಲೋಕವನ್ನು ಕೇಳಿದೊಡನೆ ಇನ್ನೇನು ನಮ್ಮ ಧ್ಯಾನದ ಅವಧಿ ಮುಗಿಯುತ್ತಾ ಬಂತು ಎಂದು ನನಗೆ ಸಂತೋಷವಾಯಿತು. ಶ್ಲೋಕ ಮುಗಿದೊಡನೆ ನಾವು ತಲೆ ಬಗ್ಗಿಸಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಗೆ ಬಂದೆವು. ಸಾಯಂಕಾಲ 5 ಗಂಟೆಯಾಗಿತ್ತು. ನಾವು ತಿಂಡಿ ತಿನ್ನಲು ಹೋದೆವು. ಆಗ ಮಳೆ ಬಿಟ್ಟಿತ್ತು. 1 ಗ್ಲಾಸ್ ಹಾಲು, ಪುರಿ ಮತ್ತು ಬಾಳೆಹಣ್ಣು ಕೊಟ್ಟರು. ಹಳೆಯ ಸಾಧಕರಿಗೆ ಸಾಯಂಕಾಲ ತಿಂಡಿ ಇರಲಿಲ್ಲ. ಅವರಿಗೆ 1 ಗ್ಲಾಸ್ ನಿಂಬೆಹಣ್ಣಿನ ಜ್ಯೂಸ್ ಕೊಟ್ಟರು. ತಿಂಡಿ ತಿಂದ ನಂತರ ನಾನು ವಿಶ್ರಾಂತಿ ಕೋಣೆಗೆ ಹೋಗಿ ನನ್ನ ವಾಟರ್ ಬಾಟಲ್ ತಂದು ಬಿಸಿನೀರು ತುಂಬಿಸಿ ಕೋಣೆಯಲ್ಲಿಟ್ಟು ಹೊರಗೆ ಬಂದೆ. ಇನ್ನು ನಮಗೆ 6 ಗಂಟೆಯ ತನಕ ವಿರಾಮವಿತ್ತು. ಅಂಗಳದಲ್ಲಿ ಹತ್ತು ಇತ್ತು ನಡೆಯತೊಡಗಿದೆ. ನನ್ನಂತೆ ಬೇರೆ ಕೆಲವು ಹೆಂಗಸರು ಅಲ್ಲಿ ನಡೆಯುತ್ತಿದ್ದರು. ಕೆಲವರು ಉಯ್ಯಾಲೆಯಲ್ಲಿ ಕುಳಿತು ತೂಗಿಕೊಳ್ಳುತ್ತಿದ್ದರು. ಅಲ್ಲಿ 4 ಉಯ್ಯಾಲೆಗಳಿದ್ದವು. 6 ಗಂಟೆಗೆ ಬೆಲ್ಲು ಸದ್ದು ಕೇಳಿದೊಡನೆ ದಮ್ಮ ಹಾಲಿಗೆ ಹೋಗಿ ಧ್ಯಾನ ಮಾಡತೊಡಗಿದೆ. ಧ್ಯಾನದ ಅವಧಿ ಮುಗಿದ ನಂತರ ಗುರುಗಳು ಆ ದಿನ ರಾತ್ರಿ ಗೋಯಂಕಾರ್ ಅವರು ಹೇಳುವ ಪ್ರವಚನದ ಸಾರಾಂಶವನ್ನು ಹೇಳಿದರು. ಅನಂತರ ನಾವು 5 ನಿಮಿಷದ ವಿರಾಮವಿದ್ದುದರಿಂದ ಹಾಲಿನಿಂದ ಹೊರಗೆ ಹೋದೆವು. ಹಿಂದಿನ ದಿನದಂತೆ 7:15 ಗಂಟೆಗೆ ಇಂಗ್ಲೀಷು ಪ್ರವಚನ ಕೇಳಿದೆ. ಪ್ರವಚನ ಕೇಳುವಾಗ ಅದರಲ್ಲಿ ತಲ್ಲೀನಳಾಗುತ್ತಿದ್ದ ನನಗೆ ಆ 1 ಗಂಟೆಯ ಸಮಯ ಕಾಲು ನೋವಿನ ಅನುಭವವಾಗುತ್ತಿರಲಿಲ್ಲ. ಪ್ರವಚನ ತುಂಬ ಸ್ವಾರಸ್ಯದಿಂದ ಕೂಡಿರುತ್ತಿತ್ತು. ಆದರೆ ಅನಂತರದ 15 ನಿಮಿಷದ ಧ್ಯಾನವೆಂದರೆ ಕಾಲು ನೋವು ಬರುವ ಪ್ರಾರಂಭವಾಗುತ್ತಿತ್ತು. ಇನ್ನು ಇಲ್ಲಿ ಎಷ್ಟು ಜನ ಇರಬೇಕು ಎಂದು ನಾನು ದಿನ ಲೆಕ್ಕ ಮಾಡುತ್ತಿದ್ದೆ. 2 ದಿನ ಕಳೆಯಿತು. ಆ ದಿನ ರಾತ್ರಿ ಗುರುಗಳು ನಮಗೆ 3ನೇ ದಿನ ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕೆಂದು ತಿಳಿಸಿದರು. ತ್ರಿಕೋಣಾಕಾರದಲ್ಲಿರುವ, ಅಂದರೆ ಬಾಯಿಯ ಮೇಲ್ಭಾಗದ ತುಟಿಯಿಂದ 2 ಮೂಗಿನ ಹೊಳ್ಳೆಗಳನ್ನು ದಾಟಿ ಮೂಗಿನ ತುದಿಯವರೆಗೆ ನಮ್ಮ ಉಸಿರು ಒಳಗೆ ಹೋಗಿ ಹೊರಗೆ ಬರುವಾಗ ಆ ಉಸಿರು ಎಲ್ಲೆಲ್ಲ ಸ್ಪರ್ಶವಾಗುತ್ತದೆ ಎಂದು ಗಮನಿಸುತ್ತಿರಬೇಕು. ಅಲ್ಲದೆ ನಮ್ಮ ಮನಸ್ಸು ಶಾಂತ ರೀತಿಯಲ್ಲಿ ಇರಬೇಕು. ಇತರ ಯಾವ ಆಲೋಚನೆಯನ್ನು ಮಾಡದೆ ಉಸಿರನ್ನು ಗಮನಿಸುತ್ತಿರಬೇಕು. ಆಲೋಚನೆ ಬಂದಾಗ ಒಮ್ಮೆ ಜೋರಾಗಿ ಉಸಿರು ಬಿಟ್ಟು ಅನಂತರ ಸಾವಧಾನವಾಗಿ ಉಸಿರಾಡುತ್ತಿರಬೇಕು. ಈ ರೀತಿ ಗುರುಗಳು ಹೇಳುತ್ತಿರುವುದನ್ನು ನಾನು ಗಮನವಿಟ್ಟು ಕೇಳಿದೆ. ರಾತ್ರಿ 9 ಗಂಟೆಗೆ ಮಲಗುವ ಮುನ್ನ ನಾಳೆ ಖಂಡಿತವಾಗಿಯೂ ಈ ದಿನ ಗುರುಗಳು ಹೇಳಿಕೊಟ್ಟಂತೆ ಮಾಡುತ್ತೇನೆ. ಆದರೆ 1 ಗಂಟೆ ಕುಳಿತುಕೊಳ್ಳಲು
ಸಾಧ್ಯವಾಗುವುದಿಲ್ಲವಲ್ಲ, ಇದಕ್ಕೇನಾದರೂ ಪರಿಹಾರವಿರಬಹುದೇ ಎಂದು ಆಲೋಚಿಸುತ್ತಾ ಮಲಗಿದ ನನಗೆ ಕೂಡಲೇ ನಿದ್ರೆ ಬಂತು. ಈ ದಿನ ರಾತ್ರಿ ತುಂಬ ಚಳಿ ಇತ್ತು. ನಾನು ರಗ್ಗು ಹೊದ್ದುಕೊಂಡು ಮಲಗಿದ್ದೆ. 3 ಗಂಟೆಗೆ ಎಚ್ಚರವಾಯಿತು. 4 ಗಂಟೆಯ ಬೆಲ್ ಸದ್ದು ಕೇಳೋ ತನಕ ಸುಮ್ಮನೆ ಮಲಗಿದೆ. ಊರ ಆಲೋಚನೆಯಾಗುತ್ತಿತ್ತು. 3ನೇ ದಿನ ತುಟಿಯ ಮೇಲ್ಭಾಗದಲ್ಲಿ ಸಂವೇದನೆ. ಬೆಳಗ್ಗೆ 4 ಗಂಟೆಗೆ ಬೆಲ್ ಸದ್ದು ಕೇಳಿಸಿದೊಡನೆ ಎದ್ದು ಪ್ರಾತರ್ವಿಧಿಗಳನ್ನು ಮುಗಿಸಿದೆ. 1 ಲೋಟ ನೀರು ಕುಡಿದೆ. 4:30 ಗಂಟೆಗೆ ಇನ್ನೊಮ್ಮೆ ಬೆಲ್ ಸದ್ದು ಕೇಳಿಸಿತು. ದಮ್ಮ ಹಾಲಿಗೆ ಇತರರ ಜೊತೆ ಹೋದೆ. ಹಿಂದಿನ ದಿವಸದ ಮಳೆಯಿಂದಾಗಿ ನೆಲದಲ್ಲಿ ಹಾಸಿದ ಕಾರ್ಪೆಟ್ ಮತ್ತು ಕೆಲವು ದಿಂಬುಗಳು ಒದ್ದೆಯಾಗಿದ್ದವು. ಅವುಗಳನ್ನೆಲ್ಲ ಹೊರಗೆ ಜಗಲಿಯಲ್ಲಿ ಹಾಕಿದ್ದರು. ಒಳಗೆ ನೆಲದಲ್ಲಿ ಅವುಗಳ ಬದಲು ಬೇರೆ ದಿಂಬುಗಳನ್ನು ಇಟ್ಟಿದ್ದರು. ನಾನು ನನ್ನ ದಿಂಬಿನ ಮೇಲೆ ಕುಳಿತು ಧ್ಯಾನ ಮಾಡತೊಡಗಿದೆ. ಧ್ಯಾನ ಮಾಡುತ್ತಿರುವಾಗ ಬೇರೆ ಆಲೋಚನೆ ಬರುತ್ತಿತ್ತು. ಗುರುಗಳು ಹೇಳಿದಂತೆ ಒಮ್ಮೆ ಜೋರಾಗಿ ಉಸಿರು ಬಿಟ್ಟು ಆನಾಪಾನ ಮಾಡುತ್ತಾ ಅನಂತರ ಸಾವಧಾನವಾಗಿ ಉಸಿರು ಬಿಡುತ್ತಾ ನನ್ನ ಉಸಿರನ್ನು ಗಮನಿಸತೊಡಗಿದೆ. ಮೂಗಿನ ಬುಡದಲ್ಲಿ ಬಿಸಿಯ ಅನುಭವವಲ್ಲದೆ ಇರುವೆ ಹರಿದಾಡಿದಂತೆ ಆಯಿತು. ಧ್ಯಾನ ಮಾಡಲು ಕುಳಿತು 15 ನಿಮಿಷ ಕಳೆದಾಗ ಕಾಲು ಮಂಡಿ ನೋವಾಗತೊಡಗಿತು. ಸದ್ದಾಗದಂತೆ ಕುಳಿತ ನಿಲುವನ್ನು ಬದಲಾಯಿಸಿದೆ. 6 ಗಂಟೆಯಿಂದ 6:30 ಗಂಟೆಯ ತನಕ ಗುರುಗಳು ವಂದನಾ ಕ್ಯಾಸೆಟ್ ಹಾಕಿದರು. ಪಾಲಿ ಭಾಷೆಯಲ್ಲಿದ್ದ ಶ್ಲೋಕವನ್ನು ಕೇಳುತ್ತಾ ಧ್ಯಾನ ಮಾಡಿದೆ. 1ನೇ ದಿನದಂತೆ ಬೆಳಗ್ಗೆ 10 ಗಂಟೆ ಧ್ಯಾನದ ನಂತರ ಗುರುಗಳು ಹೆಂಗಸರಲ್ಲಿ ಕೆಲವರನ್ನು ಅವರ ಬಳಿಗೆ ಕರೆದು ಪ್ರಶ್ನೆ ಕೇಳಿದರು. ನನ್ನನ್ನು ಕೇಳಿದಾಗ ನಾನು ನನಗೆ ಆದ ಅನುಭವವನ್ನು ತಿಳಿಸಿದೆ ಮತ್ತು ಬೇರೆ ಆಲೋಚನೆ ಬರುತ್ತದೆ ಎಂದು ಹೇಳಿದೆ. ಇದೇ ರೀತಿ ಅಭ್ಯಾಸ ಮಾಡುತ್ತಾ ಇರಿ ಎಂದು ಗುರುಗಳು ಹೇಳಿದರು. ಬೆಳಗ್ಗೆ ಹೆಂಗಸರನ್ನು ಪ್ರಶ್ನಿಸಿದಂತೆ ಮಧ್ಯಾಹ್ನದ ಧ್ಯಾನದ ನಂತರ ಗುರುಗಳು ಗಂಡಸರನ್ನು ಅವರ ಬಳಿ ಕರೆದು ಪ್ರಶ್ನಿಸಿದರು. ರಾತ್ರಿ 7:15ರಿಂದ 8:25 ತನಕ ನಾವು ಈ ದಿನವೂ ಗೋಯಂಕಾರವರ ಪ್ರವಚನವನ್ನು TV ಮೂಲಕ ಕೇಳಿದೆವು. ಅದು ತುಂಬ ಸ್ವಾರಸ್ಯಕರವಾಗಿತ್ತು. 8:30 ಗಂಟೆಗೆ ಗುರುಗಳು ಮರುದಿವಸ ನಾವು ಹೇಗೆ ಧ್ಯಾನ ಮಾಡಬೇಕೆಂದು ತಿಳಿಸಿದರು. ಈ ದಿನದಂತೆ ತ್ರಿಕೋಣಾಕಾರದಲ್ಲಿ ಉಸಿರು ಒಳಗೆ ಹೊರಗೆ ಹೋಗಿ ಬರುವುದನ್ನು ಗಮನಿಸುತ್ತಾ ಸಂವೇದನೆಯನ್ನು ತಿಳಿಯಲು ಪ್ರಯತ್ನಿಸಬೇಕು. ಸಂವೇದನೆ ಯಾವ ರೀತಿಯಲ್ಲಿದೆ ಎಂದರೆ ಬಿಸಿ, ಚಳಿ, ಬೆವರು, ಇರುವೆ ಹರಿದಂತಾಗುವುದು. ಇವುಗಳಲ್ಲಿ ಯಾವುದಾದರೂ ಒಂದು ರೀತಿಯ ತುಟಿಯ ಮೇಲ್ಭಾಗ ಇಲ್ಲವೇ ಹೊಳ್ಳೆಗಳಲ್ಲಿ ಅಥವಾ ಮೂಗಿನ ತುದಿಯಲ್ಲಿ ಆಗುವ ವ್ಯತ್ಯಾಸಗಳನ್ನು ತಿಳಿಯುವುದು ಎಂದು ಗುರುಗಳು ಹೇಳಿದರು. ನಾನು ಗುರುಗಳು ಹೇಳಿದ್ದನ್ನು ಗಮನವಿಟ್ಟು ಕೇಳಿ ನಾಳೆ ಖಂಡಿತವಾಗಿಯೂ ಇದೇ ರೀತಿಯಲ್ಲಿ ಮಾಡುತ್ತೇನೆ. ಆದರೆ 1 ಗಂಟೆ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲವಲ್ಲ ಎಂದು ಆಲೋಚಿಸುತ್ತಾ ರಾತ್ರಿ 9 ಗಂಟೆಗೆ ಮಲಗಿ ನಿದ್ರಿಸಿದೆ.